ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನ್ ಧನುಶ್ರೀ. ರೌಡಿಗಳನ್ನ ಮಟ್ಟ ಹಾಕುವುದಕ್ಕೆ ಪೊಲೀಸರು ಎಷ್ಟೇ ಹದ್ದಿನ ಕಣ್ಣಿಟ್ರೂ ಪ್ರಯೋಜನವಾಗ್ತಾ ಇಲ್ಲ. ತಮ್ಮ ಪಾಡಿಗೆ ತಾವು ಹೋಗ್ತಿದ್ರು, ಜನರ ಜೀವ ಉಳಿತಾ ಇಲ್ಲ. ಚಿಕ್ಕಪ್ಪ ಮಗನನ್ನ ಅಡ್ಡ ಹಾಕಿದ ಗ್ಯಾಂಗ್ ಒಂದು ಅಮಾಯಕನ ಪ್ರಾಣ ಪಕ್ಷಿಯನ್ನೇ ಹಾರಿಸಿದೆ. ಕೆಲಸ ಮುಗಿಸಿ ಮನೆಗೆ ಹೊರಟವರಿಗೆ ಮಚ್ಚೇಟು. ನನಗೆ ಪ್ರಶ್ನೆ ಮಾಡ್ತೀಯಾ ಅಂತ ಕೊಂದೇ ಬಿಟ್ರು. ಬೆಂಗಳೂರು ಅನ್ನೋದು ರೌಡಿಗಳ ಅಡ್ಡೆ ಆಗ್ತಿದೆ. ಇಲ್ಲಿ ಯಾವ ಕ್ಷಣದಲ್ಲಿ ಯಾರ ಜೀವ ತೆಗಿತಾರೋ ಗೊತ್ತಾಗಲ್ಲ. ಕೆಲಸ ಮುಗಿಸಿ ಹೊರಟವರು ಮನೆ ಸೇರ್ತಾರೆ ಅಂತಾನೂ ಗ್ಯಾರಂಟಿ ಇಲ್ಲ. ಹೊಟ್ಟೆಪಾಡಿಗೆ ಕಷ್ಟಪಟ್ಟು ದುಡಿತಾ ಇದ್ದ ಬಡಪಾಯಿ ಅನಾಥ ಹೆಣವಾಗಿದ್ದಾನೆ. ರೌಡಿಗಳ ಮುಂದೆಯೇ ಎದೆಯುಬ್ಬಿಸಿ ಮಾತನಾಡಿದ ಅಂತ ಕೊಂದೇ ಬಿಟ್ಟಿದ್ದಾರೆ. ಅವರಿಬ್ಬರು ಸಂಬಂಧದಲ್ಲಿ ಚಿಕ್ಕಪ್ಪ ಮಗ. ಪೇಂಟಿಂಗ್ ಕೆಲಸ ಮಾಡ್ಕೊಂಡಿದ್ದ ವಿಜಯ್ ಮೊನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಅಣ್ಣನ ಮಗ ಇರಾದ್ ರಾಜ್ ಜೊತೆ ಮನೆಗೆ ಹೋಗ್ತಿದ್ರು. ಇದೇ ವೇಳೆ ರಾಮಮೂರ್ತಿ ನಗರದಲ್ಲಿ ರಾಜೇಶ್ ಅಂಡ್ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಏನ್ರೋ ಇಷ್ಟೊತ್ನಲ್ಲಿ ಓಡಾಡ್ತಿದ್ದೀರಾ ಅಂತ ಅವಾಜ್ ಬಿಟ್ಟಿದ್ದಾರೆ. ಸುಮ್ನೆ ಇದ್ದಿದ್ರೆ ಜೀವನಾದ್ರೂ ಉಳಿತಿತ್ತೋ ಏನೋ. ಬಿಸಿ ರಕ್ತ ಅಲ್ವಾ, ಇರಾದ್ ರಾಜ್ ಯಾಕೆ ಇಷ್ಟೊತ್ನಲ್ಲಿ ಓಡಾಡಬಾರ್ದ ಎಂದಿದ್ದಾನೆ ಅಷ್ಟೇ. ಸಿಟ್ಟಿಗೆದ್ದವರು ಮಚ್ಚು ಬೀಸಿದ್ದಾರೆ. ಅಣ್ಣ ಮನೆಗೆ ಹೊರಟಿದ್ದೇವೆ ಎಂದ ವಿಜಯ್ ಮೇಲೂ ಅಟ್ಯಾಕ್ ಮಾಡಿದ್ದಾರೆ. ಬಂದು ನೋಡಿದಾಗ ಅವನ ಕೈಕಾಲೆಲ್ಲ ತಣ್ಣಗಾಗಿರುತ್ತೆ. ಆಮೇಲೆ ಅವರು ಪೊಲೀಸ್ ಠಾಣೆಗೆ ಬಂದು ಈ ಒಂದು ಮಾಹಿತಿ ಕೊಡ್ತಾರೆ. ಈ ಕೊಲೆಯಲ್ಲಿ ಸುಮಾರು 4 ಜನರು ಭಾಗಿಯಾಗಿರೋದು ನಮ್ಮ ಆ ಸ್ಥಳದಲ್ಲಿ 4 ಜನರು ಇದ್ರು ಅಂತ ಪತ್ತೆ ಗೊತ್ತಾಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿನ ನಾವು ಕಸ್ಟಡಿ ತಗೊಂಡು ವಿಚಾರಣೆ ನಡೆಸ್ತಾ ಇದೀವಿ. ಇನ್ನುಳಿದವರನ್ನು ಶೀಘ್ರದಲ್ಲೇ ಹೇಗೋ ಅವತ್ತು ರಾತ್ರಿ ರೌಡಿಗಳ ಕೈಯಿಂದ ತಪ್ಪಿಸಿಕೊಂಡು ಮನೆಗೆ ಬಂದವರು ಮಚ್ಚೇಟಿನ ಗಾಯಕ್ಕೆ ಪೌಡರ್ ಹಾಕಿ ಮಲಗಿದ್ದಾರೆ. ಆಸ್ಪತ್ರೆಗೆ ಹೋಗಿದ್ರೆ ಜೀವ ಉಳಿತಿತ್ತೋ ಏನೋ. ಮನೆಯಲ್ಲಿ ಮಲಗಿದ್ದ ಇರಾದ್ ರಾಜ್ ಹಾಸಿಗೆ ಮೇಲೆ ಜೀವ ಬಿಟ್ಟಿದ್ದಾನೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಫೀಲ್ಡ್ಗಿಳಿದಿರುವ ಪೊಲೀಸರು ಓರ್ವನನ್ನ ಬಂಧಿಸಿದ್ದು, ಉಳಿದ 3 ಬಲೆ ಬೀಸಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಬೆಂಗಳೂರಿನಲ್ಲಿ ಕ್ರೈಮ್ ರೇಟ್ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಒಂದಲ್ಲ ಒಂದು ಐಡಿಯಾ ಯೂಸ್ ಮಾಡ್ತಾನೆ ಇರ್ತಾರೆ. ಅದರಂತೆ ಕಮಿಷನರ್ ಕೂಡ ತಮ್ಮ ವಾಟ್ಸ್ಆಪ್ ನಂಬರ್ ಕೊಟ್ಟು ದೂರನ್ನ ಕೊಡಿ ಎಂದಿದ್ರು. ಈಗ ವಾಟ್ಸ್ಆಪ್ಗೆ ಬರ್ತಿರೋ ದೂರನ್ನ ನೋಡಿದ್ರೆ ಪೊಲೀಸರೇ ಶಾಕ್ ಆಗಿದ್ದಾರೆ. ನೋಡಿದ್ರಲ್ವಾ ಇವರ ಶೋಕಿಯನ್ನ? ಇವರ್ಯಾರು ಸೆಲೆಬ್ರಿಟಿಗಳಲ್ಲ, ರಾಜಕೀಯ ನಾಯಕರೂ ಅಲ್ಲ. ಆವಾಜ್ ಬಿಟ್ಕೊಂಡು ಏರಿಯಾದಲ್ಲಿ ಹವಾ ಮೈಂಟೈನ್ ಮಾಡೋ ನಟೋರಿಯಸ್ ರೌಡಿಗಳು. ಪೊಲೀಸ್ ಆಯುಕ್ತರ ನಂಬರ್ಗೆ ಸಾಲು ಸಾಲು ಕಂಪ್ಲೇಂಟ್. ರೌಡಿಗಳ ಬರ್ತ್ಡೇ ಬಂದ್ರೆ ಏರಿಯಾ ಜನ ಸುಸ್ತೋ ಸುಸ್ತು. ಬೆಂಗಳೂರಿನಲ್ಲಿ ರೌಡಿಗಳ ಹುಟ್ಟಡಗಿಸೋದೇ ದೊಡ್ಡ ಸವಾಲಾಗಿದೆ. ಹೀಗಾಗಿಯೇ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಕ್ರೈಮ್ ರಿಲೇಟೆಡ್ ಏನೇ ಇಶ್ಯೂ ಇದ್ರೂ ನನಗೆ ವಾಟ್ಸ್ಆಪ್ ಮಾಡಿ ಅಂತ ಟ್ವೀಟ್ ಮಾಡಿದ್ರು. ಯಾವಾಗ ಕಮಿಷನರ್ ನಂಬರ್ ಕೊಟ್ರು ದೂರಿನ ಸುರುಮಳಿಯೇ ಆಗ್ತಿದೆ. ಮನೆಕಳ್ಳತನ, ಸರಕಳ್ಳತನ, ರೌಡಿಗಳ ಹಾವಳಿ ಸೇರಿದಂತೆ ರಾಶಿ ಕಂಪ್ಲೇಂಟ್ ಬರ್ತಿವೆ. ರೌಡಿಗಳ ಬರ್ತ್ಡೇ ಬಂತು ಅಂದ್ರೆ ಏರಿಯಾ ಜನ ಭಯದಲ್ಲೇ ಬದುಕುವಂತಾಗಿದೆ. 1 ವಾರದ ಹಿಂದಿನಿಂದಲೇ ಹವಾ ಮಾಡೋದಕ್ಕೆ ಶುರು ಮಾಡ್ತಾರೆ. ಮ್ಯೂಸಿಕ್, ಸೆಲೆಬ್ರೇಷನ್, ಪಟಾಕಿ ಸೌಂಡು, ಗ್ರ್ಯಾಂಡ್ ವೆಲ್ಕಮ್ ಅಂತೆಲ್ಲ ಬಿಲ್ಡಪ್ ಕೊಡ್ತಾರೆ. ಕೊಣಿಗಲ್ಗಿರಿ, ಸಿದ್ದಾಪುರ ಮಹೇಶ್, ಕುಳ್ಳ ರಿಜ್ವಾನ್, ಸ್ಟಾರ್ ನವೀನ, ಡಬಲ್ ಮೀಟರ್ ಮೋಹನನ ಪಟಾಲಂ ಹಾವಳಿ ಮಿತಿ ಮೀರಿದೆ ಅಂತ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಯಾವಾಗ ರಾಶಿ ದೂರು ಬಂದ್ವೋ ಕಾಕಿ ಟೀಮ್ ಫುಲ್ ಅಲರ್ಟ್ ಆಗಿದೆ. ರೌಡಿಗಳ ವಿಡಿಯೋ ಶೇರ್ ಮಾಡೋರ ಲಿಸ್ಟ್ ಮಾಡುವಂತೆ ಸೋಷಿಯಲ್ ಮೀಡಿಯಾ ವಿಂಗ್ಗೂ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕು. ಮಂಜುನಾಥ್ ಯಾನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಗೃಹ ಸಚಿವ ಪರಮೇಶ್ವರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಮಿಷನರ್ ಕಚೇರಿಯಲ್ಲಿ ಸಭೆಯನ್ನ ನಡೆಸಿ ಪೊಲೀಸರಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹೆಣ್ಮಕ್ಕಳ ಸೇಫ್ಟಿ ಜೊತೆಗೆ ಡ್ರಗ್ಸ್ ಮಾಫಿಯಾ, ರೌಡಿಸಂ ಮಟ್ಟ ಹಾಕಬೇಕು ಅನ್ನೋ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಹೆಣ್ಣು ಮಕ್ಕಳ ಭದ್ರತೆ, ಡ್ರಗ್ ಮಾಫಿಯಾ ಹುಟ್ಟಡಗಿಸಲು ಶಪಥ. ವರ್ಗಾವಣೆ ದಂಧೆಗೆ ಇತಿಶ್ರೀ ಹಾಡ್ತೀನಿ ಎಂದ ಗೃಹ ಸಚಿವ. ಬೆಂಗಳೂರಿನಲ್ಲಿ ಹೆಣ್ಮಕ್ಕಳ ಭದ್ರತೆ, ಡ್ರಗ್ ಮಾಫಿಯಾ, ಟ್ರಾಫಿಕ್ ಸಮಸ್ಯೆ ಬ್ರೇಕ್ ಹಾಕೋದೇ ದೊಡ್ಡ ಸವಾಲು. ಇದಕ್ಕೊಂದು ಇತಿಶ್ರೀ ಹಾಡೋದಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಟೊಂಕ ಕಟ್ಟಿ ನಿಂತಂತೆ ಕಾಣ್ತಿದೆ. ಗೃಹ ಸಚಿವರಾದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ಡಿಜಿ, ಐಜಿಪಿ, ಕಮಿಷನರ್, ಅಡಿಷನಲ್ ಕಮಿಷನರ್, ಡಿಸಿಪಿ ಸೇರಿ ಎಲ್ಲಾ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ರು.
ಇನ್ನು ಬೆಂಗಳೂರಿನ ಹೆಣ್ಣು ಮಕ್ಕಳ ಸುರಕ್ಷತೆಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಮಹಿಳೆಯರು ಹೆಚ್ಚು ಓಡಾಡೋ ಕಡೆಯಲ್ಲಿ ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿ 7,000ಕ್ಕೂ ಹೆಚ್ಚು ಕ್ಯಾಮೆರಾ ಅಳವಡಿಸಲಾಗಿದೆ. ಜೊತೆಗೆ ಡ್ರಗ್ಸ್ ಮಾಫಿಯಾವನ್ನ ಮಟ್ಟ ಹಾಕೋ ನಿಟ್ಟಿನಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ನಿಗಾ ಇಡಬೇಕು, ಬೆಂಗಳೂರನ್ನ ಡ್ರಗ್ಸ್ ಮುಕ್ತ ಸಿಟಿ ಮಾಡಬೇಕು ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಡೀ ಬೆಂಗಳೂರು ಸಿಟಿಯನ್ನ ಒಂದು ರೀತಿಯಲ್ಲಿ ಸೇಫ್ ಸಿಟಿ ಮಾಡಬೇಕು ಅಂತ, ಮಹಿಳೆಯರಿಗೆ ವಿಶೇಷವಾಗಿ, ಜನರಲ್ ಆಗಿ ಎಲ್ಲ ಪುರುಷರಿಗೂ ಕೂಡ ಬೆಂಗಳೂರು ಸಿಟಿಯನ್ನೇ ಸೇಫ್ ಸಿಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಮಾಡಿದ್ವಿ. ಬೆಂಗಳೂರಿನಲ್ಲಿ ಡ್ರಗ್ಸು ಜಾಸ್ತಿ ಆಗಿದೆ ಅಂತ ನೀವು ಕೇಳಿದಿರಿ, ಬರೆದಿದ್ದೀರಿ, ಮಾಧ್ಯಮದಲ್ಲಿ ತೋರಿಸಿದಿರಿ, ನಮಗೂ ಕೂಡ ಅನಿಸಿದೆ. ಆದರೆ ಇದನ್ನ ಸಂಪೂರ್ಣವಾಗಿ ನಿರ್ಮೂಲ ಮಾಡಬೇಕು, ಆ ದೃಷ್ಟಿಯಲ್ಲಿ ಕ್ರಮ ತಗೋಬೇಕು. ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಳ್ಳೋ ಬೆಂಗಳೂರಿಗೆ ಟ್ರಾಫಿಕ್ ಸಿಟಿ ಅನ್ನೋ ಹಣೆಪಟ್ಟಿ ಬಿದ್ದಿದೆ. ಇದನ್ನ ಕಳಚೋ ನಿಟ್ಟಿನಲ್ಲಿ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಟ್ರಾಫಿಕ್ ಬಗ್ಗೆ ದೂರು ಬಂದ್ರೆ ಡಿಸಿಪಿಗಳೇ ಹೊಣೆ ಅಂತಾನೂ ವಾರ್ನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ನಡೆಯೋದಕ್ಕೆ ಬಿಡಲ್ಲ ಅಂತಾನೂ ಗುಡುಗಿದ್ರು. ಸಂಬಂಧಪಟ್ಟ ಎಲ್ಲಾ ಟ್ರಾಫಿಕ್ನ ಸ್ಟಾಫ್ ಏನಿದ್ದಾರೆ, ಡಿಸಿಪಿ ಇಂದ ಹಿಡಿದು ಕೆಳಗಿನವರೆಗೆ, ಅವರೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ನಿಮ್ಮ ಏರಿಯಾದಲ್ಲಿ ಏನಾಗ್ತದೆ ನೀವೇ ಜವಾಬ್ದಾರಿ ಎನ್ನುವಂತ ಕಂಪ್ಲೇಂಟ್ಸ್ ಬರೋಕ್ ಶುರುವಾದ್ರೆ ಆ ಏರಿಯಾ ಡಿಸಿಪಿ, ಎಸಿಪಿ ಅಥವಾ ಅವರೇ ಜವಾಬ್ದಾರಿ ತಗೋಬೇಕು. ಪೊಲೀಸ್ ಟ್ರಾನ್ಸ್ಫರ್ ಅಲ್ಲಿ ದಂಧೆ ಆಗೋಕಂತೂ ನಾನು ಬಿಡೋದಿಲ್ಲ. ಇನ್ನು ಗೃಹ ಸಚಿವರೇನು 2 ತಾಸು ಹೈ ಲೆವೆಲ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಡ್ರಗ್ಸ್ ಮಾಫಿಯಾ, ರೌಡಿಸಂ ಹುಟ್ಟಡಗಿಸಬೇಕು ಅನ್ನೋ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ದೇವರೇ ಬಲ್ಲ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರಲು ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಎಸಿಬಿ ತನಿಖೆ ನಡೆಸುತ್ತಿದ್ದ ಕೇಸ್ಗಳ ತನಿಖೆ ಪೂರ್ಣಗೊಳ್ಳುವುದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಎಸಿಬಿಯಲ್ಲಿ ತನಿಖಾ ಹಂತದಲ್ಲಿದ್ದ ಕೇಸ್ಗಳ ತನಿಖೆ ಪೂರ್ಣ ಮಾಡಲು ಲೋಕಾಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಡಿಎ ಹಾಗೂ ಬಿಬಿಎಂಪಿ ರೈಡ್ನ ದಾಖಲೆ ಮತ್ತು ಜಮೀರ್ ಅಹಮದ್ ಮನೆ ಮೇಲೆ ಎಸಿಬಿ ದಾಳಿ ಮಾಡಿದ್ದ ಕೇಸ್ ದಾಖಲೆ ಬಗ್ಗೆ ಮಾಹಿತಿ ಪಡೆದಿರೋ ಲೋಕಾಯುಕ್ತರು ತನಿಖೆ ಪೂರ್ಣ ಮಾಡಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಮಾಡಾಳ್ ವಿರೂಪಾಕ್ಷಪ್ಪ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಗೂ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳ ಆಟ ಒಂದೆರಡಲ್ಲ, ಎಲ್ಲೆಲ್ಲಿ ದುಡ್ಡು ತಿನ್ನೋಕಾಗುತ್ತೆ ಅಲ್ಲೆಲ್ಲ ತಿಂದು ತೇಗ್ತಾರೆ. ಈಗ ಕೇಂದ್ರ ಸರ್ಕಾರಕ್ಕೆ ಸಲ್ಲಬೇಕಾದ ಜಿಎಸ್ಟಿ ಹಣಕ್ಕೂ ಪಂಗನಾಮ ಹಾಕಿದ್ದಾರೆ. ಬಿಬಿಎಂಪಿ ಕೋಟಿ ಲೂಟಿಯ ಸ್ಟೋರಿ ಇಲ್ಲಿದೆ ನೋಡಿ. ಕೇಂದ್ರ ಸರ್ಕಾರಕ್ಕೆ ಉಂಡೆ ನಾಮ ಉಜ್ಜಿದ ಬಿಬಿಎಂಪಿ. 1000 ಅಲ್ಲ, ಲಕ್ಷ ಅಲ್ಲ, 2 ಕೋಟಿ ಮಕ್ಮಲ್ ಟೋಪಿ. ಅದೇನೋ ಗೊತ್ತಿಲ್ಲ, ಬಿಬಿಎಂಪಿಗೂ ಹಗರಣಗಳಿಗೂ ಅದ್ಯಾವ ಜನ್ಮದ ಅನುಬಂಧವೋ ಏನೋ. ಇಷ್ಟು ದಿನ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರು ಜನರಿಗೆ ಪಂಗನಾಮ ಹಾಕ್ತಿದ್ದ ಬಿಬಿಎಂಪಿ ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೂ ಉಂಡೆನಾಮ ಉಜ್ಜಿದ್ದಾರೆ. ಬಿಬಿಎಂಪಿಯ ಕಳ್ಳಾಟ 2019-20ನೇ ಸಾಲಿನ ಆಡಿಟ್ ವರದಿಯಲ್ಲಿ ಬಟಾ ಬಯಲಾಗಿದೆ. ಬಿಬಿಎಂಪಿಯ ಕೆಆರ್ ಮಾರ್ಕೆಟ್ ವಿಭಾಗದ ಕಂದಾಯ ಅಧಿಕಾರಿಗಳೇ ಬೃಹತ್ ಗೋಲ್ಮಾಲ್ ಮಾಡಿರೋದು. ಮಳಿಗೆಗಳು, ಚಿತ್ರಮಂದಿರ, ಪಾರ್ಕಿಂಗ್ ಟೆಂಡರ್ ಹಾಗೂ ಬಾಡಿಗೆಯಲ್ಲಿ ಸಂಗ್ರಹಿಸಲಾದ ಹಣಕ್ಕೆ ಜಿಎಸ್ಟಿ ಬಿಲ್ ಅನ್ನೇ ಕಟ್ಟಿಲ್ಲ. ಇದು ಆಡಿಟ್ ವರದಿಯಲ್ಲಿ ಬಯಲಾಗಿದೆ. ಕೆಆರ್ ಮಾರ್ಕೆಟ್ ಪೂರ್ವ ಭಾಗದಲ್ಲಿ 1,69,92,175 ರೂಪಾಯಿ ಜಿಎಸ್ಟಿ ವಂಚಿಸಿದ್ರೆ, ಕೆಆರ್ ಮಾರ್ಕೆಟ್ ಪಶ್ಚಿಮ ವಿಭಾಗದಲ್ಲಿ 1,53,23,523 ರೂಪಾಯಿ ಟೋಪಿ ಹಾಕಿದ್ದಾರೆ. ಒಟ್ಟು 2 ಕಡೆ ಸೇರಿ 2,75,15,698 ರೂಪಾಯಿ ಜಿಎಸ್ಟಿ ಕಟ್ಟದೆ ಕಳ್ಳಾಟವಾಡಿದ್ದಾರೆ. ಹೀಗಾಗಿ ಪ್ರಕರಣವನ್ನ ಸಿಬಿಐಗೆ ನೀಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಅಮರೇಶ್ ಕಿಡಿಕಾರಿದ್ದಾರೆ. ಈಗ ಈಗ ಬಂದಿರೋ ಆಡಿಟ್ ರಿಪೋರ್ಟ್ ಅಲ್ಲಿ 2019-20 ಪ್ರಕಾರ ಮಾರ್ಕೆಟ್ ಎಆರ್ಒಗಳು ಸುಮಾರು 2 ಕೋಟಿ ಚಿಲ್ಲರಷ್ಟು ಜಿಎಸ್ಟಿ ಹಣನ ನುಂಗ್ಬಿಟ್ಟಿದ್ದಾರೆ. ಜಿಎಸ್ಟಿ ಒಂದು ಕಟ್ಟದೆ ಸ್ವಂತಕ್ಕೆ ಬಳಸ್ಕೊಂಡಂತ ಸಾಕಷ್ಟು ಇದಾವೆ. ಅದು ಸಮಗ್ರವಾಗಿ ತನಿಖೆ ಆಗಬೇಕು. ಸುಮಾರು ಒಂದು ಜಿಎಸ್ಟಿ ಪ್ರಾರಂಭ ಆದಾಗಿಂದ ಈ ತರದವು ಸಾಕಷ್ಟು ನಡೆದಿವೆ. ಸಮಗ್ರ ರೀತಿಯಲ್ಲಿ ತನಿಖೆ ಮಾಡಬೇಕು. ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುವಂತ ಅಮೌಂಟ್, ಸ್ಟೇಟ್ ಗೌರ್ಮೆಂಟ್ ಇಂದ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುವಂತ ಅಮೌಂಟ್. ಇದು ಪಕ್ಕ ಫಿಟ್ ಆಗಿರೋದು ಸಿಬಿಐಗೆ ಸೇರ್ತಕ್ಕಂಥ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೋಸ ಮಾಡಿದ್ರೆ ಅದು ಸಿಬಿಐ ಎಂಟ್ರಲ್ಲೇ ಬರೋದು. ಇದು ಕೇವಲ 2 ವಿಭಾಗದಲ್ಲೇ ಈ ಮಟ್ಟಿಗೆ ಗೋಲ್ಮಾಲ್ ನಡೆದಿದೆ.
ಎಲ್ಲಾ ಕಡೆ ಕಣ್ಣಿಟ್ರೆ ಇನ್ನೆಷ್ಟು ಕೋಟಿ ಕೋಟಿ ಗೋಲ್ಮಾಲ್ ಹೊರಬೀಳುತ್ತೋ ಭಗವಂತನೇ ಬಲ್ಲ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳ ಮಧ್ಯೆ ಕರೆಂಟ್ ಬಿಲ್ ಸದ್ದಿಲ್ಲದೆ ಹೆಚ್ಚಾಯಿತು. ತರಕಾರಿಯೂ ತಿನ್ನೋದಕ್ಕೆ ಆಗದಷ್ಟು ಬೆಲೆ ಏರಿಕೆ ಆಯಿತು. ಈಗ ಜನರಿಗೆ ಮತ್ತೊಂದು ಶಾಕ್ ಆದಿದೆ. ಏನದು ಅನ್ನೋದನ್ನ ಹೇಳ್ತೀವಿ, ಈ ಸ್ಟೋರಿಯನ್ನ ನೋಡಿ. ಮೇಲಿಂದ ಮೇಲೆ ಬೆಲೆ ಏರಿಕೆಗೆ ಜನ ಸುಸ್ತು. ಹಾಲಿನ ದರ ಏರಿಕೆಗೆ ಸಿಎಂ ಅಂತಾರ ಅಸ್ತು. ಕರೆಂಟ್ ಬಿಲ್ ಡಬಲ್ ಬಂದಿತಾಯ್ತು. ತರಕಾರಿ ಬೆಲೆ ಗಗನಕ್ಕೆ ಏರಿದ್ದೂ ಆಯ್ತು. ಈಗ ಹಾಲಿನ ಸರದಿ. ಹಾಲಿನ ಬೆಲೆ ಏರಿಕೆ ಮಾಡಬೇಕು ಅಂತ ಹಾಲು ಉತ್ಪಾದಕ ಒಕ್ಕೂಟಗಳು ಪಟ್ಟು ಹಿಡಿದಿವೆ. ಹಾಗಾದ್ರೆ ಹಾಲಿನ ದರ ಹೆಚ್ಚಳಕ್ಕೆ ಮೇಲಿಂದ ಮೇಲೆ ಒತ್ತಡ ಹೇರ್ತಿರೋದ್ಯಾಕೆ ಅಂತ ನೋಡೋದಾದ್ರೆ, ಸದ್ಯದ ಮಟ್ಟಿಗೆ ಹೈನೋದ್ಯಮ ನಿರ್ವಹಣೆ ದೊಡ್ಡ ಸವಾಲಾಗಿದೆ. ದರ ಏರಿಸೋದ್ರಿಂದ ರೈತರಿಗೆ ಪ್ರೋತ್ಸಾಹಧನ ಸಿಗಲಿದೆ. ಜೊತೆಗೆ ಸಾಗಣೆ ಖರ್ಚು ವೆಚ್ಚ, ವಿದ್ಯುತ್, ಪ್ಯಾಕಿಂಗ್, ಸಲಕರಣೆ ವೆಚ್ಚವನ್ನ ಸರಿದೂಗಿಸಬಹುದು. ಇನ್ನು ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ಕರ್ನಾಟಕದಲ್ಲಿ ಕಡಿಮೆ ಬೆಲೆ ಇರೋದು. ಹಾಗಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಹಾಲಿನ ದರವಿದೆ ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ಹಾಲಿನ ದರ 39 ರೂಪಾಯಿ ಇದ್ರೆ, ತಮಿಳುನಾಡಿನಲ್ಲಿ 40, ಕೇರಳದಲ್ಲಿ 46 ರೂಪಾಯಿ, ಗುಜರಾತ್ನಲ್ಲಿ 50 ರೂಪಾಯಿ, ಮಹಾರಾಷ್ಟ್ರ ಹಾಗೂ ದೆಹಲಿಯಲ್ಲಿ 51 ರೂಪಾಯಿ, ಆಂಧ್ರ ಪ್ರದೇಶದಲ್ಲಿ 55 ರೂಪಾಯಿ ಇದೆ. ಹೀಗಾಗಿ ಹಾಲಿನ ದರ ಹೆಚ್ಚಿಸುವಂತೆ ಹಾಲಿನ ಒಕ್ಕೂಟಗಳು ಒತ್ತಾಯಿಸುತ್ತಿವೆ. ಬೇಕಲ್ಲ ಸರ್, ಎಲ್ಲ ರಾಜ್ಯದಲ್ಲಿ 50 ರೂಪಾಯಿ ಹಾಲಿನ ಬೆಲೆ, 55 ರೂಪಾಯಿ ಹಾಲಿನ ಬೆಲೆ. ನಮ್ಮಲ್ಲಿ 39 ರೂಪಾಯಿ ಮಾಡ್ಲೇಬೇಕಲ್ಲ ಸರ್ ಎಲ್ಲ. ಈಗ ನೀವು ಕೇಳ್ತಾ ಇರೋದು 5 ರೂಪಾಯಿನ ಸರ್ ಜಾಸ್ತಿ? ಹ್ಞೂ ಸರ್, MRP 5 ರೂಪಾಯಿ ಕೇಳ್ತಾ ಇರೋದು. ಈ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ದರ ಏರಿಕೆ ಪ್ರಸ್ತಾಪ ಮುಂದಿಡಲಾಗಿತ್ತು. ಆದ್ರೆ ಎಲೆಕ್ಷನ್ ಅಂತ ತಳ್ಳಿ ಹಾಕಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅಂತ ಕಾದು ನೋಡ್ಬೇಕು. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಜೇನು ಕುರುಬರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಡಲಾಗ್ತಾ ಇದೆ. ಮಾವುತರು ಮತ್ತು ಕಾವಾಡಿಗಳಿಗೆ ಸಾಕಾನೆಗಳ ಪಾಲನೆ ಮಾಡೋದು ಬಿಟ್ರೆ ಬೇರೇನು ಗೊತ್ತಿಲ್ಲ. ಹೀಗಾಗಿ ಅವರ ಮೂಲಕ ಕಸುಬಿನ ಜೊತೆ ಆರ್ಥಿಕವಾಗಿ ಸದೃಢರಾಗಿಸುವುದರೊಂದಿಗೆ ಸಮಾಜದ ಮುಖ್ಯ ವಾಹಿನಿಗೆ ತರೋದು ಮಹತ್ವದ ಹೆಜ್ಜೆ ಇಡಲಾಗಿದೆ. ಮಾವುತರ ಮಡದಿಯರಿಗೆ ಹೊಲಿಗೆ ತರಬೇತಿ ಮತ್ತು ಮಾವುತರ ಮಕ್ಕಳಿಗೆ ಬ್ಯಾಟರಿ ಚಾಲಿತ ವಾಹನ ಚಾಲನೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮತ್ತೆ ಇವರು ಮನೆಯಲ್ಲೇ ಇರ್ತಾ ಇದ್ರು, ಎಲ್ಲೂ ಕೆಲಸ ಹೋಯ್ತಿರ್ಲಿಲ್ಲ. ಮನೆ ಕೆಲಸ ಮಾಡ್ಕೊಂಡು ಫಸ್ಟ್ ಕಾಡಲ್ಲಿ ಇದ್ರು. ಅವಾಗಂದ ನಮ್ಮ ಮುತ್ತಾತರ ಕಾಲದಲ್ಲಿ ಕಾಡಲ್ಲಿ ಇದ್ರು ಸರ್. ಅವಾಗ ಗೆಡ್ಡೆ ಗೆಣಸುಗಳೆಲ್ಲ ತಿನ್ಕೊಂಡವ್ರು ಇದ್ರು. ಇವಾಗಂತೂ ಯಾರು ಆ ಕಡೆ ಹೋಗಲ್ಲ, ಯಾಕಂದ್ರೆ ಎಲ್ಲ ಕಾಡಿಂದ ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ. ಬೇರೆ ಕಡೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಳಿಸಿದ್ದಾರೆ. ಇವಾಗ ಅವ್ರಿಗೆ ಮನೆ ಜಮೀನೆಲ್ಲ ಕೊಟ್ಟಿದ್ದಾರೆ. ಬಟ್ಟೆ ಮಿಷಿನ್ ಕೊಡಿಸಿ ಈಗ ಅದರಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈಗ ಟ್ರೈನಿಂಗ್ ಆಗ್ತಾ ಇದೆ, ಕೆಲವರದ್ದು ಮುಗಿದಿದೆ ಟ್ರೈನಿಂಗ್. ಅವ್ರದ್ದು ಟ್ರೈನಿಂಗ್ ಆಗಿದ್ರೆ ಸಾಕಷ್ಟು ಕೆಲಸ ನಮ್ಮ ಪಾರ್ಕ್ ನಲ್ಲಿ ಸಿಗುತ್ತೆ. ಯಾಕಂದ್ರೆ ನಮ್ಮ ಪಾರ್ಕ್ ನಲ್ಲಿ ಎವ್ರಿ ಇಯರ್ 4 to 5 lakh rupees ನಾವು ಯೂನಿಫಾರ್ಮ್ಗೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ. ಅದು ಯೂನಿಫಾರ್ಮ್ವನ್ನು ಇಲ್ಲೇ ನಾವು ಸ್ಟಿಚಿಂಗ್ ಮಾಡಿದ್ರೆ ಇವರಿಗೆ ಒಂದು ಉದ್ಯೋಗ ಸಿಗುತ್ತೆ, ನಮ್ಮ ಸ್ಟಾಫ್ಗೆ ಕೂಡ ಒಳ್ಳೆ ರೇಟ್ನಲ್ಲಿ ನಮಗೆ ಒಂದು ಯೂನಿಫಾರ್ಮ್ ಸಿಗ್ಬಿಡುತ್ತೆ. ಸೊ ಅಲ್ಲಿಂದ ವೆಲ್ಕಮ್ ಬ್ಯಾಕ್. ರೆಬಲ್ ಸ್ಟಾರ್ ಅಂಬರೀಶ್ ಕಂಡ ಕನಸು ಇವತ್ತು ನನಸಾಗಿದೆ. ಅಂಬಿ ಅಂದ್ಕೊಂಡಿದ್ದಂತೆಯೇ ಅಭಿ ಬೀಗ್ರೂಟವನ್ನ ಹುಟ್ಟೂರಲ್ಲಿ ಅದ್ಧೂರಿಯಾಗಿ ನೆರವೇರಿಸಿದ್ರು. ಆದ್ರೆ ಈ ವೇಳೆ ಒಂದಿಷ್ಟು ಗಲಾಟೆ, ಹೈ ಡ್ರಾಮಾ ಕೂಡ ನಡೆಯಿತು. ಅಂಬಿ ಮಗನ ಮದುವೆ ಅಂದ್ರೆ ಕೇಳಬೇಕಾ? ವೈಭೋಗಕ್ಕೇನೂ ಕಡಿಮೆ ಇರಲ್ಲ. ಮಗನ ಮದುವೆಗಾಗಿ ಸ್ವರ್ಗವನ್ನೇ ಧರೆಗಿಳಿಸಿದ್ದ ಸುಮಲತಾ ಅಂಬಿ ಆಸೆಯಂತೆ ಮಂಡ್ಯದಲ್ಲಿ ಬೀಗರೂಟ ಇಟ್ಕೊಂಡಿದ್ರು. ಮಟನ್ ಬಿರಿಯಾನಿ, ಬೋಟಿ ಗೊಜ್ಜು, ನಾಟಿ ಕೋಳಿ ಸಾರು, ಕಬಾಬ್, 1-2 ನಾನಾ ಬಗೆಯ ಡಿಶಸ್ ಮಾಡಿಸಿದ್ರು. ಎಲ್ಲವೂ ಅಂದುಕೊಂಡಂತೆ ಸುಸೂತ್ರವಾಗಿ ನಡೀತಾ ಇತ್ತು. ಆದ್ರೆ ಒಮ್ಮೆಲೆ ನುಗ್ಗಿ ಬಂದ ಅಭಿಮಾನಿಗಳ ಸುನಾಮಿಗೆ 50 ಎಕರೆಯ ಪೆಂಡಾಲ್ ಸಹ ಸಾಕಾಗ್ಲೇ ಇಲ್ಲ. ಸರಿಯಾದ ವ್ಯವಸ್ಥೆ ಇಲ್ಲ, ಊಟ ಸಿಗ್ತಿಲ್ಲ ಅಂತ ಅಡುಗೆ ಮನೆಗೆ ನುಗ್ಗಿದ್ರು. ಮಂಡ್ಯದು ಅಂಬರೀಷನ ನಂಟು ಏನು ಅನ್ನೋದು ಹೇಳೋದೇ ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಎಲ್ಲರೂ ಅವರವರ ರಾಜಕಾರಣದಲ್ಲ ಪಕ್ಕಕ್ಕಿಟ್ಟು ಅಂಬರೀಷನ ಮೇಲಿರೋ ಒಂದು ಪ್ರೀತಿಗೋಸ್ಕರ ಇಲ್ಲಿ ಬಂದವ್ರೆ. ಅವ್ರಿಗೆ ಊಟ ಹಾಕ್ಸೋದು ನಮ್ಮ ಭಾಗ್ಯ. ಸೊ ಇಷ್ಟು ಜನ ಬಂದಿರೋ ನಿಜವೂ ಸಂತೋಷ.
ಮಂಡ್ಯದ ಇತಿಹಾಸದಲ್ಲೇ ಇದು ಅತಿದೊಡ್ಡ ಬೀಗರ ಔತಣಕೂಟ. ಒಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳಾಗಿದ್ದು ಬಿಟ್ರೆ ಎಲ್ಲ ಅದ್ದೂರಿಯಾಗಿಯೇ ನಡೀತು. ಸತೀಶ್ ಕನಕಪುರ, ಫಿಲಂ ಬ್ಯೂರೋ, ನ್ಯೂಸ್ 18. ಬೆಂಗಳೂರಿನ ಬನಶಂಕರಿ ಬಳಿ ಇರೋ ಸಾಯಿ ಹೀರೋ ಬೈಕ್ ಶೋರೂಮ್ನಲ್ಲಿ ಪ್ರಸಿದ್ಧ ಹೀರೋ ಬೈಕ್ ಕಂಪನಿಯ ಫ್ಯಾಷನ್ ಪ್ಲಸ್ ಅನ್ನ ರಿಲಾಂಚ್ ಮಾಡಲಾಯಿತು. ಕಳೆದ 20 ವರ್ಷಗಳ ಹಿಂದೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದ ಹೀರೋ ಫ್ಯಾಷನ್ ಸೀರೀಸ್ ಇದೀಗ ವಿನೂತನ ಶೈಲಿಯಲ್ಲಿ ಹೀರೋ ಫ್ಯಾಷನ್ ಪ್ಲಸ್ ಆಗಿ ರಿಲಾಂಚ್ ಆಗಿದೆ. ಇಂದಿನಿಂದ ರಾಜ್ಯದ ಎಲ್ಲಾ ಶೋರೂಮ್ನಲ್ಲಿ ಗ್ರಾಹಕರಿಗೆ ಲಭ್ಯವಾಗಲಿದೆ ಅಂತ ಹೀರೋ ಬೈಕ್ ಕಂಪನಿಯ ಹಿರಿಯ ಅಧಿಕಾರಿ ಲಕ್ಷ್ಮೀಶ್ ಮಾಹಿತಿಯನ್ನ ಕೊಟ್ಟರು. ಈಗಾಗಲೇ ಹೊಸ ಬೈಕ್ನ ಬುಕ್ಕಿಂಗ್ ಶುರುವಾಗಿದ್ದು ಡಿಮ್ಯಾಂಡ್ ಕೂಡ ಹೆಚ್ಚಿದೆ ಅಂತ ಸಾಯಿ ಹೋಂಡಾ ಬೈಕ್ ಶೋರೂಮ್ನ ಮಾಲೀಕ ರಾಜನ್ ಹೇಳಿಕೆಯನ್ನ ಕೊಟ್ಟರು. ಇವತ್ತು ನಾವು ಪ್ಯಾಷನ್ ಪ್ಲಸ್ ರೀಲಾಂಚ್ ಮಾಡ್ತಾ ಇದ್ದೀವಿ. ಪ್ಯಾಷನ್ ಪ್ಲಸ್ ಮಚ್ ಅವೇಟೆಡ್ ಮಾಡೆಲ್ ಆಗಿತ್ತು, ಒಂದು ಐಕಾನಿಕ್ ಬ್ರ್ಯಾಂಡೇ ಅಂತ ಹೇಳ್ಬೋದು. ಇವತ್ತು ಆ ಪ್ರಾಡಕ್ಟ್ ಮತ್ತೆ ರೀಲಾಂಚ್ ಮಾಡಿ 100cc ಅಲ್ಲಿ ಗ್ರಾಹಕರಿಗೆ 76,000 ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೆ ಕಂಪನಿ. ಸೊ ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಹಿಸ್ಟ್ರಿ ಅಗೇನ್. ಮತ್ತೆ ನಾವು ವಾಪಸ್ ಒಳ್ಳೆ ನಂಬರ್ಸು ಈ ಪ್ರಾಡಕ್ಟ್ಗೆ ಬರುತ್ತೆ. ಕಸ್ಟಮರ್ ಅದೇ ರೀತಿ ಕಾತುರವಾಗಿ ಕಾಯ್ತಾ ಇದ್ದಾರೆ. ಸೊ ಡೆಲಿವರೀಸ್ ಸ್ಟಾರ್ಟ್ ಮಾಡಬೇಕು. ಸೊ ಡೆಲಿವರೀಸ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಕಸ್ಟಮರು ತುಂಬಾ ಬುಕಿಂಗ್ಸು ಇದೆ. ಸೊ ಡೆಲಿವರೀಸು ಆಗುತ್ತೆ. ವಿ ಆರ್ ವೆರಿ ಕಾನ್ಫಿಡೆಂಟ್. ಇದರಿಂದ ಕಂಪನಿ ಮಾರ್ಕೆಟ್ ಶೇರ್ ಆಗಲಿ, ಸೇಲ್ಸ್ ಆಗಲಿ ಪ್ರತಿಯೊಂದು ಇಂಪ್ರೂವ್ ಆಗುತ್ತೆ. ನಾನು ಆಕ್ಚುಲಿ ಗಾಡಿನ ಸುಮಾರು ದಿವಸದಿಂದ ವೈಟ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಮ್ಮ ಈ ಸಿಟಿ ಸ್ಟುಡಿಯೋದಲ್ಲಿ ಫ್ಯಾಮಿಲಿಗೆ ಒಂದು ಗಾಡಿನ ಇರಲಿಲ್ಲ. ನಾನು ಈ ಶೋರೂಮಲ್ಲಿ ಸುಮಾರು ಸತಿ ಬಂದು ಹೋಗ್ತಾ ಇದ್ದೆ. ನಮ್ಮ ಇದಕ್ಕೆ ಒಂದು ಸಿಟಿ ವೆಹಿಕಲ್ ಕೊಡಿ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಪ್ಯಾಷನ್ ರಿಟರ್ನ್ ಬಂದಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಒಳ್ಳೆ ಪ್ರೈಸ್ ಸಿಗ್ತಾ ಇದೆ. ಬಟ್ ಆಲ್ಮೋಸ್ಟ್ ಸಿಟಿಗೆ ಇವಾಗ ಇರೋ ಟ್ರಾಫಿಕ್ ಎಲ್ಲ ಒಳ್ಳೆ ಗಾಡಿ, ಒಳ್ಳೆ ಮೈಲೇಜ್, ಒಳ್ಳೆ ಗಾಡಿ ಇದೆ. ನಮ್ಮ ಗಾಡಿ ನೋಡಿದ ತಕ್ಷಣ ನಂಗೆ ಹಳೆ ಗಾಡಿ ನೆನಪು ಬಂದ್ಬಿಡ್ತು. ಹಳೆ ನೆನಪು ತರ ಇದು. ಯಾವ್ದಿದ್ರು ಪ್ಯಾಷನ್ ಪ್ಲಸ್. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.